ಅಯ್ಯೋ ಗ್ಯಾಸ್ ಖಾಲಿ ಆಯ್ತು. ಅಡ್ಗೆ ಮಾಡಕ್ಕೆ ಏನ್ ಮಾಡೋದು? ಸ್ಕೂಲ್, ಕಾಲೇಜ್, ಆಫೀಸ್ ಲಂಚ್ ಬಾಕ್ಸ್ ಏನ್ ಹಾಕ್ಲಿ? ಓ, ಗ್ಯಾಸ್ ಖಾಲಿ ಆಯ್ತಾ? ಇಲ್ಲಿದೆ ಐಡಿಯಾ. ನಮಸ್ಕಾರ, ಶಮಿತಾ ಮಲ್ನಾಡ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರ್ ಆನ್ ಆಯ್ತು, ಗ್ಯಾಸ್ ಆಫ್ ಆಯ್ತು. ಎಲ್ಲ ಕಡೆನೂ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಕೂಗಾಟ, ರೇಗಾಟ, ಅರ್ಚಾಟ, ಚಿಂತೆ ಮಾಡೋದನ್ನ ನೋಡ್ತಾನೆ ಇದ್ದೀವಿ. ಹೀಗೆ ಚಿಂತೆ ಮಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನೋ ವೇ. ಸೊಲ್ಯೂಷನ್ ಹುಡುಕ್ಬೇಕು. ಏನು ಮಾಡಬೇಕು? ನಿಮ್ಮ ಫೋನ್ನ ತಗೊಳ್ಳಿ, ಆನ್ಲೈನಲ್ಲಿ ನಾನು ಹೇಳೋಂಥ ಕೆಲವು ವಸ್ತುಗಳನ್ನು ಈಗಲೇ ಬುಕ್ ಮಾಡಿ ಅಥವಾ ಶಾಪ್ಗೆ ಹೋಗಿ ತಗೊಳ್ಳಿ. ಯಾವ್ಯಾವುದು? 1, 2, 3. ಅದರಲ್ಲಿ ಮೊದಲನೇ ಆರ್ಡರ್ ಡೆಲಿವರ್ ಆಯಿತು. ಬನ್ನಿ ಅನ್ಬಾಕ್ಸ್ ಮಾಡೋಣ. ಫಿಲಿಪ್ಸ್ ಇಂಡಕ್ಷನ್ ಸ್ಟವ್ ಬಂದಾಯಿತು. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಫಿಲಿಪ್ಸ್ ಇಂಡಕ್ಷನ್ ಸ್ಟವ್ 1000 ಸೀರೀಸ್. ಇಂಡಕ್ಷನ್ ಸ್ಟವ್ದು ಒಂದು ವಿಶೇಷ ಏನು ಅಂತಂದರೆ, ಮಕ್ಕಳು ಕೂಡ ಉಪಯೋಗಿಸ್ಬೋದು. ಇದ್ರ ಮೇಲೆ ಅಕಸ್ಮಾತ್ ಕೈ ಇಟ್ಟರೆ ತಕ್ಷಣಕ್ಕೆ ಹೀಟ್ ಆಗಿರುತ್ತೆ, ಆದರೆ ಏನು ಸುಡೋದಿಲ್ಲ. ಮತ್ತೊಂದು ವಿಷಯ ಏನು ಅಂತಂದರೆ, ಇದರಲ್ಲಿ ನಾವು ಭಾಳ ಈಸಿಯಾಗಿ ಎಲ್ಲ ರೀತಿಯಾದಂಥ ಬೇರೆ ಬೇರೆ ಸೆಟ್ಟಿಂಗ್ಸ್ ಇರುತ್ತೆ, ನಾವು ಆರಾಮಾಗಿ ಮಾಡ್ಕೋಬೋದು. ಸ್ಟವ್ ಅಂತೂ ಬಂದಾಯಿತು, ರೆಡಿ ಟು ಕುಕ್ ನಾವು. ಇದ್ರ ಜೊತೆಗೆ ನಾವು ಬೇಕಾಗಿರೋದು ಸ್ಟೇನ್ಲೆಸ್ ಸ್ಟೀಲ್ದು ಯುಟೆನ್ಸಿಲ್ಸ್ ಮಾತ್ರ. ಇದು ವರ್ಕ್ ಆಗೋದು ಬರೀ ಸ್ಟೀಲ್ ಪಾತ್ರೆಗಳ ಜೊತೆಯಲ್ಲಿ ಮಾತ್ರ. ಸ್ಟವ್ ಬಂದಾಯಿತು. ಇವಾಗ ಎರಡನೇದು ನಮಗೆ ಭಾಳ ಮುಖ್ಯವಾಗಿ ಬೇಕಾಗಿರೋದು ಯುಟೆನ್ಸಿಲ್ಸ್. ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಏನು ಆರ್ಡರ್ ಮಾಡಿದ್ದೀನಿ ನೋಡೋಣ. ಓಕೆ, ಬಂದಾಯಿತು. ಎರಡನೇ ಒಂದು ವಸ್ತು ಏನು ಬೇಕಾಗಿರೋದು ನೋಡಿ, ಪ್ರೆಸ್ಟೀಜ್ ಪ್ಲಾಟಿನಾ ಆರ್ಡರ್ ಮಾಡಿದ್ದೀನಿ. ಇದರಲ್ಲಿ 3 ರೀತಿಯಾದಂಥ ಯುಟೆನ್ಸಿಲ್ಸ್ ಬರುತ್ತೆ. ಏನೇನಿದೆ ಇದರೊಳಗಡೆ? ಕಮ್ ಆನ್, ಲೆಟ್ ಅಸ್ ಅನ್ಬಾಕ್ಸ್ ಇಟ್. ಎರಡು ಲಿಡ್ ಇದೆ. ಓಕೆ, ಇದು ಪ್ಯಾನ್ ಇದೆ, ಮತ್ತು ಓಕೆ ಇದು ದೊಡ್ಡದು. ಸೊ ಮೊದಲನೇದು ಇದು ಫ್ರೈಯಿಂಗ್ ಪ್ಯಾನ್. ಏನಾದರೂ ಫ್ರೈ ಮಾಡ್ಬೋದು, ಪಲ್ಯ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ, ಗಟ್ಮುಟ್ಟಾಗಿದೆ. ಆ್ಯಂಡ್ ದ ಸೆಕೆಂಡ್ ಒನ್ ಕ್ಯೂಟ್ ಆಗಿದೆ ವಿತ್ ಗ್ಲಾಸ್ ಲಿಡ್. ಇದು ಬಂದು ಸಾಸ್ ಪ್ಯಾನ್. ಓಕೆ, ಆ್ಯಂಡ್ ದ ಥರ್ಡ್ ಒನ್ ನನಗೆ ತುಂಬ ಇಷ್ಟ ಆಯಿತು. ಇದು ಕಡಾಯಿ ವಿತ್ ಲಿಡ್. ಈ ಪ್ಯಾನ್ನಲ್ಲಿ ನಾವು ಸಾಂಬಾರು ಕೂಡ ಮಾಡ್ಬೋದು, ಪಲ್ಯ ಕೂಡ ಮಾಡ್ಬೋದು, ವೆಜ್ ನಾನ್ ವೆಜ್ ಎರಡೂ ಮಾಡ್ಬೋದು. ಸ್ವಲ್ಪ ದೊಡ್ಡದಾಗಿನೇ ಇದೆ, ತುಂಬ ಚೆನ್ನಾಗಿದೆ. ಓಕೆ, ಪ್ಯಾನ್ಸ್ ಎಲ್ಲ ನಾವು ತೊಗೊಂಡಾಯ್ತು. ಮೂರನೇದು ನಾನು ಹೇಳಿದ್ದೆ ಭಾಳ ಇಂಪಾರ್ಟೆಂಟ್ ಇದು, ಯಾಕೆಂದರೆ ಮಕ್ಕಳಿಗೆ ತುಂಬ ಇಷ್ಟ ದೋಸೆ ಮತ್ತು ಇಡ್ಲಿ ಮಾಡೋದು ಸಾಮಾನ್ಯ ನಮ್ಮ ಮನೆಗಳಲ್ಲೆಲ್ಲ ಇರುತ್ತೆ. ಅದರ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಸ್ವಲ್ಪ ದೊಡ್ಡದೇ ಸ್ಟೀಲ್ದೇ ಇಡ್ಲಿ ಪಾತ್ರೆ ಇದೆ. ಆದರೆ ದೋಸೆದು ಇದ್ದಿದ್ದು ಅದು ಬಂದು ನಾನ್ ಸ್ಟಿಕ್. ಇದರಲ್ಲಿ ನಾನ್ ಸ್ಟಿಕ್ ವರ್ಕ್ ಆಗಲ್ಲ. ಹಾಗಾಗಿ ನನಗೆ ಭಾಳ ಇಂಪಾರ್ಟೆಂಟಾಗಿ ಬೇಕಾಗಿದ್ದು ದೋಸೆ ಪ್ಯಾನ್. ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಈಗ ಅದನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ನಮ್ಮ ಥರ್ಡ್ ಒನ್ ಕೂಡ ಬಂದ್ಬಿಡ್ತು. ಬನ್ನಿ ಅನ್ಬಾಕ್ಸ್ ಮಾಡೋಣ. ಓಕೆ, ನಮ್ಮ ಹತ್ರ ಇದೆ ಹಾಕಿನ್ಸ್ ಅವರ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ದು ತವಾ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ. Here we go. ನಮ್ಮ ಫೇವ್ರೆಟ್
ದೋಸಾ ತವಾ. ಇದರ ವಿಶೇಷ ಏನು ಅಂದರೆ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಸಾಮಾನ್ಯ ನಾವು ದೋಸೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇವ್ರು ಏನು ಮಾಡಿದ್ದಾರೆ, ಇಲ್ಲಿ ನೋಡಿ ಕೆಳಗಡೆ ಸ್ಟೀಲ್ ಇದೆ, ಇಲ್ಲಿ ನಾನ್ ಸ್ಟಿಕ್ ಇದೆ. ಕೆಳಗಡೆ ಸ್ಟೇನ್ಲೆಸ್ ಸ್ಟೀಲ್ ಇದೆ, ಇಲ್ಲಿ ನೋಡಿ ನಾನ್ ಸ್ಟಿಕ್ ಇದೆ. ಸೊ ಇಲ್ಲಿ ದೋಸೆ ಮಾಡಬೇಕು, ರೋಟಿ ಮಾಡಬೇಕು, ಅಥವಾ ಯಾವುದೇ ಥರ ಪರೋಟ ಎಲ್ಲ ಮಾಡ್ಬೋದು. ಸೊ ಎಲ್ಲ ಬಂದಾಯಿತು. ತುಂಬಾ ಒಳ್ಳೆ ಮೆಟೀರಿಯಲ್ ಇದೆ. ಇದು ಹಾಕಿನ್ಸ್ ಕೂಡ ತುಂಬ ಚೆನ್ನಾಗಿದೆ, ಗೇಜ್ ಕೂಡ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಇದು ಮರದ ಹ್ಯಾಂಡಲ್ ಬರುತ್ತೆ, ಸೊ ನಮಗೆ ಬಿಸಿ ಆಗಲ್ಲ. ಇದೆಲ್ಲ ಖುಷಿ ಆಯಿತು ನನಗೆ. ನಾನು ಆರ್ಡ್ರ್ ಮಾಡಿರೋದೆಲ್ಲ ಚೆನ್ನಾಗೇ ಇದೆ. ಇವಾಗ ಮಾಡಬೇಕಾಗಿರೋದು ಇವೆಲ್ಲದರಿಂದ ಸೂಪರ್ ಆಗಿರೋ ಅಡುಗೆ. ಇದಕ್ಕೆ ಅಂಟಿಸಿರೋಂಥ ಸ್ಟಿಕ್ಕರ್ನ ಸ್ವಲ್ಪ ಬಿಸಿ ಮಾಡಿದ್ರೆ ಆರಾಮಾಗಿ ತೆಗಿಬೋದು. ಫೇವ್ರೆಟ್ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಇವಾಗ ಇದರಲ್ಲಿ. ಆಹಾ, ನೀರನ್ನು ಕುದಿಸೋಕ್ಕಿರ್ಬಹುದು, ಕಾಫಿ ಮಾಡೋಕ್ಕಿರ್ಬೋದು, ಈ ರೀತಿಯಾಗಿ ಮೊಟ್ಟೆಯನ್ನು ಬೇಯಿಸೋವಂಥದ್ದು ಇರ್ಬೋದು, ಯಾವುದಕ್ಕಾದರೂ ಇದು ಸೂಪರ್. ಕೇವಲ ಅರ್ಧ ನಿಮಿಷದಲ್ಲಿ ನೀರು ಕುದಿಯೋಕ್ಕೆ ಶುರುವಾಗುತ್ತೆ. ಹೈನಲ್ಲೂ ಕೂಡ ಇಟ್ಕೋಬೋದು ನಾವು. ಟೆಂಪ್ರೇಚರ್ ಜಾಸ್ತಿ ಮಾಡಿಕೊಂಡ್ರೆ ಭಾಳ ಬೇಗನೆ ನಮ್ಮ ಕೆಲಸ ಆಗೋಗುತ್ತೆ. ಮತ್ತೊಂದು ಪ್ಯಾನ್ನಲ್ಲಿ ಈಗ ನಾನು ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಅಗತ್ಯಕ್ಕೆ ಬೇರೆ ರೀತಿಯಾದಂಥ ಅಳತೆಯಲ್ಲಿ ಇರೋವಂಥ ಪಾತ್ರೆಗಳಿರೋದ್ರಿಂದ ಇದಿಷ್ಟೇ ಅಲ್ಲ, ಬೇರೆ ನಿಮಗೆ ಅನುಕೂಲ ಆಗುವಂಥ ಸ್ಟೀಲ್ ಪಾತ್ರೆಗಳನ್ನ ತಗೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಡುಗೆನ ಮಾಡ್ಕೋಬಹುದು. ಎಸ್, ನನಗೆ ಭಾಳ ಇಷ್ಟವಾದಂಥ ತಿಂಡಿಯಲ್ಲಿ ಒಂದು ದೋಸೆ. ಈಗ ದೋಸೆನ ಮಾಡ್ತಾಯಿದ್ದೀನಿ. ಹಾಗೆಯೇ ಇದರಲ್ಲಿ ಆಯಿಲ್ ಕೂಡ ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ. ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿಯಾದಂಥ ಅಂಟೋದಾಗಲಿ ಏನೂ ಇರೋದಿಲ್ಲ ಈ ಪಾತ್ರೆಯಲ್ಲಿ. ನೋಡಿದ್ರಲ್ಲ, ಗ್ಯಾಸ್ ಇಲ್ಲದೇನೂ ಆರಾಮಾಗಿ ಜೀವನ ಮಾಡಬಹುದು. ನಾವು ಮುಂಚೆ ಗ್ಯಾಸ್ ಇಲ್ಲದಿದ್ದಾಗ ಅಡುಗೆ ಮಾಡ್ತಾ ಇರಲಿಲ್ವಾ, ಕಟ್ಟಿಗೆ ಒಲೆಯಲ್ಲಿ ಮತ್ತು ಎಲೆಕ್ಟ್ರಿಕ್ ಸ್ಟವ್ನಲ್ಲಿ. ಅದು ಬಿಡಿ, ಇವಾಗಂತೂ ಮೈಕ್ರೋ ಓವನ್ ಇರ್ಬೋದು, ಏರ್ ಫ್ರೈಯರ್ ಇರ್ಬೋದು, ಹಲವಾರು ರೀತಿಯಲ್ಲಿ ನಾವು ಅಡುಗೆನ ಮಾಡ್ತೀವಿ. ಬೆಂಕಿ ಇಲ್ಲದೆ ಕೂಡ ಅಡುಗೆ ಮಾಡ್ತೀವಿ. ಅಂಥದ್ರಲ್ಲಿ ಗ್ಯಾಸ್ ಇಲ್ಲ ಅಂತ ಕೂಗಾಡ್ತಾ ಅರ್ಚಾಡ್ತಾ ಅಯ್ಯೋ ನಮ್ಮ ಜೀವನ ಹಿಂಗೆ ಆಗೋಯ್ತಲ್ಲ ಅಂತ ನೆಮ್ಮದಿ ಕೆಡಿಸ್ಕೊಳ್ಳೋ ಬದಲು ನಮ್ಮ ಅಗತ್ಯನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮುಂಚೆ ಇದ್ದ ರೀತಿಯಲ್ಲೇ ಸಿಕ್ಕಾಪಟ್ಟೆ ಅಡುಗೆ ಮಾಡಿದೆ ಸರಳವಾಗಿ ಅಡುಗೆನ ಮಾಡಿಕೊಂಡು ಲೈಫ್ನ ಎಂಜಾಯ್ ಮಾಡಿ ನೆಮ್ಮದಿನ ಪಡ್ಕೊಬೋದು. ಏನಂತೀರಾ? ಸೊ ಈಗಲೇ ಆರ್ಡ್ರ್ ಮಾಡಿ ಅಡುಗೆ ಮಾಡ್ಕೊಳ್ಳಿ. ಗ್ಯಾಸ್ ಸಿಲಿಂಡ್ರ್ ಬರ್ತಾ ಇಲ್ಲ, ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಜೀವನ ಮಾಡಿ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಇದು ಶಮಿತಾ ಮಲ್ನಾಡ್ ಸ್ಟುಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಬರ್ತೀನಿ. ನಮಸ್ಕಾರ.